ಇನ್ನು ದೃಕ್ ಶ್ರವಣ ಉಪಕರಣಗಳು ಅಂದ್ರೆ ಇಲ್ಲಿ ಆಡಿಯೋನು ಇರುತ್ತೆ, ವಿಡಿಯೋನು ಇರುತ್ತೆ. ಸೊ ಈ ಮೂಲಕ ಒಂದು ಕಥೆ ಇದೆ ಅಂತ ಇಟ್ಕೊಳ್ಳೋಣ, ಒಂದು ನಾಟಕ. ಆ ನಾಟಕನ ನಾವು ಆಡಿಯೋ ಮೂಲಕನೂ ಕೇಳಿಸಬಹುದು, ಹಾಗೆ ವಿಡಿಯೋ ಮೂಲಕನೂ ನೋಡ್ಬೋದು. ಆ ನಾಟಕದಲ್ಲಿ ಹೇಗೆ ಅಭಿನಯ ಮಾಡ್ತಾರೆ, ಅವರ ಹಾವಭಾವಗಳೇನು, ಇವೆಲ್ಲವನ್ನ ಪ್ರಮುಖವಾಗಿ ಇಲ್ಲಿ ನೋಡ್ಬೋದು. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕೆಸೆಟ್ ನೆಟ್ ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಷ್ಟು ದಿನ ಕಾರಣಾಂತರಗಳಿಂದ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಒಂದಿಷ್ಟು ದುಃಖಕರ ಸಂಗತಿಗಳು ಬದುಕಿನಲ್ಲಿ ಸಂಭವಿಸಿತ್ತು, ಹಾಗೆ ಒಂದಿಷ್ಟು ಕಾರ್ಯದ ಒತ್ತಡದಿಂದ ಸಾಧ್ಯವಾಗಿಲ್ಲ. ಅದಕ್ಕಾಗಿ ಕ್ಷಮೆ ಯಾಚಿಸುತ್ತಾ ಇವತ್ತು ಪ್ರಮುಖವಾಗಿ ನಾವು ಕಳೆದ ಒಂದಷ್ಟು ತಿಂಗಳುಗಳ ಹಿಂದೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಅದನ್ನ ಮುಂದುವರಿಸ್ತಾ ಇವತ್ತು ಪ್ರಮುಖವಾಗಿ ಬೋಧನೆಯ ಉಪಕರಣಗಳ ಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಈ ಬೋಧನೆಗಳ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಉಪಕರಣಗಳನ್ನ ಬಳಸ್ತೇವೆ. ಅದನ್ನ ಈಗಾಗಲೇ ಸಾಕಷ್ಟು ವಿವರವಾಗಿ ನಾನು 5 ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ಯಾವ ಉಪಕರಣಗಳನ್ನ ಬಳಸ್ತೀವಿ, ಬೋಧನೆ ಅಂದ್ರೆ ಏನು, ಅದರ ಮಹತ್ವ ಏನು, ಅದನ್ನ ಸಂಪೂರ್ಣವಾಗಿ ನೀವು ಕೇಳಿಕೊಂಡು ಮುಂದುವರೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದರ ಮೊದಲನೇ ಲಕ್ಷಣ ಉದ್ದೇಶಪೂರಿತ ಹಾಗೂ ನಿಖರವಾಗಿ ಇರುತ್ತವೆ. ಸರಳವಾಗಿರಬೇಕು. ಎರಡನೇದು ಸರಳವಾಗಿರಬೇಕು, ಹಾಗೆ ಸರಳವಾಗಿ ತಯಾರಿಸುವಂತಿರಬೇಕು. ನೋಡಿ, ನಾವು ಯಾವುದೇ ಒಂದು ಉಪಕರಣವನ್ನ ಬಳಸ್ತೀವಿ ಅಂದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ಉಪಕರಣ, ಈಗ ಉದಾಹರಣೆಗೆ ಒಂದು ಲ್ಯಾಪ್ಟಾಪ್ ಅಂತ ಇಟ್ಕೊಳ್ಳೋಣ. ಆ ಲ್ಯಾಪ್ಟಾಪ್ ಅನ್ನ ನಾವು ಯಾಕೆ ಬಳಸ್ತೀವಿ? PPT ತಯಾರು ಮಾಡೋದಕ್ಕೆ ಬಳಸ್ತೀವಿ, ಪವರ್ ಪಾಯಿಂಟ್ ಮಾಡ್ಕೊಡ್ತೀವಿ, ಪಾಯಿಂಟ್ಸ್ ಗಳನ್ನ ಮಾಡ್ಕೊಡ್ತೀವಿ, ಅದನ್ನ ತರಗತಿ ಮಾಡೋದಕ್ಕೆ ನಾವು ಬಳಸ್ತೀವಿ, ಮತ್ತೆ ಪ್ರಾಜೆಕ್ಟರ್ ಮೂಲಕ ಅದನ್ನ ಶೋ ಮಾಡ್ತೀವಿ. ಸೊ ಇದಕ್ಕೆ ಒಂದೇ ಉಪಕರಣ ಲ್ಯಾಪ್ಟಾಪ್. ಲ್ಯಾಪ್ಟಾಪ್ ನಲ್ಲಿ ಏನು ಮಾಹಿತಿ ಇರುತ್ತೆ ಅದು ಪ್ರಾಜೆಕ್ಟ್ ನಲ್ಲಿ ಶೋ ಆಗುತ್ತೆ. ಸೊ ಹಾಗೆ ನಾವು ಒಂದು ಉಪಕರಣವನ್ನ ಇಟ್ಕೊಂಡಿದೀವಿ ಅಂದ್ರೆ ಅದು ಯಾಕೆ ಇಟ್ಕೊಂಡಿದೀವಿ ಅನ್ನೋದು ಬಹಳ ಮುಖ್ಯ. ಇಷ್ಟೇ ಅಲ್ಲದೆ ಆ ಉಪಕರಣವನ್ನ ಯಾಕೆ ಇಟ್ಕೋಬೇಕು, ಅದರಿಂದ ಏನು ಪ್ರಯೋಜನ ಅನ್ನೋದನ್ನ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ವಿದ್ಯಾರ್ಥಿಗಳ ಮನೋಮಟ್ಟಕ್ಕೆ ತಕ್ಕಂತೆ ಇರಬೇಕು. ಅಂದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿಗೆ ಅನುಗುಣವಾಗಿ ನಾವು ಉಪಕರಣವನ್ನ ತಯಾರು ಮಾಡಬೇಕು. ಹಾಗೆ ಈಗ ಪ್ರೈಮರಿ ಶಾಲೆ ಮಕ್ಕಳಿಗೆ ನಾವು ಲ್ಯಾಪ್ಟಾಪ್ ಅಲ್ಲಿ ಪಾಠ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅವರಿಗೆ ನಾವು ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕು. ಇನ್ನು ಪದವಿ ಹಂತದ ವಿದ್ಯಾರ್ಥಿಗಳಿಗೆ ನಾವು ಪ್ರಮುಖವಾಗಿ ಇಂತಹ ಉಪಕರಣಗಳನ್ನ ಬಳಸಿಕೊಂಡು ಪಾಠ ಪ್ರವಚನಗಳನ್ನ ಮಾಡಬಹುದು. ಪಾಠ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮ್ಮನೆ ಪುಸ್ತಕದಲ್ಲಿ ಇರೋದನ್ನ ಓದೋದಲ್ಲ, ಬದಲಾಗಿ ಜೀವನಕ್ಕೆ ಹತ್ತಿರವಾಗುವಂತಹ ಸಂದೇಶಗಳನ್ನ ಹೇಳ್ತಾ ನಾವು ಅದನ್ನ ವಿವರಿಸೋದು ಕೂಡ ಬಹಳ ಮುಖ್ಯ. ಇನ್ನು ಯಾವುದೇ ಒಂದು ಉಪಕರಣ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಾಣುವಂತಿರಬೇಕು. ಅಂದ್ರೆ ಕೆಲವರು ದೃಷ್ಟಿ ಮಂದ ಇರ್ತಕ್ಕಂಥವ್ರು ಇರ್ತಾರೆ, ಅಥವಾ ಇನ್ನು ಕೆಲವರಿಗೆ ಒಂದು ಕಣ್ಣು ಕಾಣಿಸ್ತಾ ಇರುತ್ತೆ, ಒಂದು ಕಣ್ಣು ಕಾಣಿಸೋದಿಲ್ಲ. ಅಂತ ಸಂದರ್ಭದಲ್ಲಿಯೂ ಕೂಡ ಬೋರ್ಡ್ ನಲ್ಲಿ ಬರೆದಂತಹ ಅಕ್ಷರ ಎಲ್ರಿಗೂ ಅರ್ಥ ಆಗ್ಬೇಕು. ಹಾಗೆ ಪ್ರಾಜೆಕ್ಟ್ ನಲ್ಲಿ ಶೋ ಆಗ್ತಾ ಇರುವ ವಿಷಯ ಎಲ್ರಿಗೂ ತಲುಪಬೇಕು ಅಂದ್ರೆ ನಾವು ಅದನ್ನ ಹೇಳ್ಬೇಕು. ಈಗ ಒಂದು ಕಾಲೇಜಿನಲ್ಲಿ ಅಲ್ಲಿ ಕೇವಲ ವಿಶೇಷ ಅಂದ್ರೆ ನಾರ್ಮಲ್ ವಿದ್ಯಾರ್ಥಿಗಳು, ಅಂದ್ರೆ ಕಣ್ಣು ಕಾಣಿಸ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇರಲ್ಲ, ಕಣ್ಣು ಕಾಣದೇ ಇರೋರು ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ನಾವು
ಬೋರ್ಡ್ ಮೇಲೆ ಏನ್ ಬರೀತೀವಿ ಅದನ್ನ ಬಾಯಲ್ಲೂ ಕೂಡ ಹೇಳ್ಬೇಕು. ಮತ್ತೆ ಪ್ರಾಜೆಕ್ಟ್ ಅಲ್ಲಿ ಏನು ಶೋ ಆಗುತ್ತೆ ಅದನ್ನ ನಾವು ಬಾಯಲ್ಲೂ ಕೂಡ ಹೇಳ್ಬೇಕು. ಆಗ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಕ್ಕಂತ ವಿಷಯ ತಟ್ಟುತ್ತೆ. ಇನ್ನು ಬೋಧನಾ ಉಪಕರಣಗಳು ವಿದ್ಯಾರ್ಥಿಗಳಿಗೆ ನೇರ ಕಲಿಕೆಯ ಅನುಭವವನ್ನು ನೀಡುತ್ತವೆ. ಅಂದ್ರೆ ಈಗ ಒಂದು ರಾಷ್ಟ್ರವನ್ನ ನಾವು ತೋರಿಸ್ಬೇಕು ಅಂತ ಇಟ್ಕೊಳ್ಳೋಣ. ಒಂದು ರಾಷ್ಟ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಭಾರತನೇ ಇಟ್ಕೊಳ್ಳೋಣ. ಭಾರತದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವು ಪ್ರಾಜೆಕ್ಟರ್ ಮೂಲಕ ಭಾರತದ ನಕ್ಷೆಯನ್ನ ತೋರಿಸ್ಬೇಕು. ಆ ಭಾರತದ ನಕ್ಷೆಯನ್ನ ತೋರಿಸ್ತಾ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಈ ಇತಿಹಾಸದಲ್ಲೆಲ್ಲ ಹಾಗೆ ಮಾಡೋದು. ಸೊ ಭಾರತದ ಬಗ್ಗೆ ನಾವು ಹೇಳ್ತಾ ಇದೀವಿ ಅಂದ್ರೆ ಭಾರತದ ನಕ್ಷೆಯನ್ನು ಬಿಡಿಸಿ ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡ್ತಕ್ಕಂಥದ್ದು. ಸೊ ಕೆಲವನ್ನ ನೇರವಾಗಿ ನೋಡಬೇಕು, ಇನ್ನು ಕೆಲವನ್ನ ಪರೋಕ್ಷವಾಗಿಯೂ ಕೂಡ ತಿಳ್ಕೋಬಹುದು. ಅಂದ್ರೆ ಪಾಯಿಂಟ್ಸ್ ಗಳ ಮೂಲಕ ನಾವು ಪಾಯಿಂಟ್ಸ್ ಮಾಡೋದ್ರ ಜೊತೆಗೆ ಏನಾದ್ರೂ ಒಂದು ಚಟುವಟಿಕೆಗಳನ್ನ ನೀಡೋದ್ರ ಮೂಲಕ ಬೋಧನಾ ಉಪಕರಣಗಳನ್ನ ಬಳಸಿಕೊಂಡು ಅದನ್ನು ನೇರವಾಗಿ ವಿದ್ಯಾರ್ಥಿಗಳಿಗೆ ತೋರಿಸುವ ಮೂಲಕ ನೇರವಾದ ಕಲಿಕೆಯನ್ನ ನಾವು ಪ್ರಮುಖವಾಗಿ ಪ್ರಚೋದಿಸಬಹುದು. ಈಗ ಬೋಧನಾ ಉಪಕರಣದ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟೊತ್ತು ತಿಳ್ಕೊಂಡಿದ್ದು ಅದರ ಲಕ್ಷಣಗಳು, ಅಂದ್ರೆ ಯಾವ ಯಾವ ರೀತಿಯಲ್ಲಿ ಬೋಧನಾ ಉಪಕರಣಗಳು ಇರ್ತವೆ ಅನ್ನೋದನ್ನ ನಾನು ನಿಮ್ಗೆ ಇದುವರೆಗೆ ತಿಳಿಸಿದ್ದೇನೆ. ಈಗ ಮತ್ತೊಂದು ವಿಷಯ ವರ್ಗೀಕರಣ. ಅಂದ್ರೆ ಯಾವುದೇ ಬೋಧನಾ ಉಪಕರಣವನ್ನ ಬಳಸಬೇಕು ಅಂದ್ರೂ ಅದರಲ್ಲಿ ವರ್ಗೀಕರಣ ಇದೆ. ಅಂದ್ರೆ ಸೈನ್ಸ್ಗೆ ಹೇಗೆ ಬಳಸಬೇಕು, ಕಾಮರ್ಸ್ಗೆ ಹೇಗೆ ಬಳಸಬೇಕು, ಹಾಗೆ ಯಾವ ಯಾವ ಉಪಕರಣಗಳು ಹೇಗೆ ಇರ್ತವೆ ಅನ್ನೋದನ್ನು ಕೂಡ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕು. ಪ್ರಮುಖವಾಗಿ ಜ್ಞಾನವನ್ನ ಪ್ರಸರಿಸುವ ಈ ಉಪಕರಣಗಳನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಆ 3 ಭಾಗಗಳು ಯಾವ್ಯಾವು ಅಂತ ನಾವು ಒಂದೊಂದಾಗಿ ನೋಡೋಣ. ಇನ್ನು ಮೊದಲನೇದು ಶ್ರವಣ ಉಪಕರಣಗಳು. ಶ್ರವಣ ಉಪಕರಣಗಳು ಅಂದ್ರೆ ಆಡಿಯೋ. ಈಗ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಇದು ಬಹಳ ಪ್ರಯೋಜನಕಾರಿ. ಯಾಕಂದ್ರೆ ಅವರು ಆಡಿಯೋಗಳನ್ನ ಕೇಳೋದ್ರ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ತಾರೆ. ಇದು ಆಡಿಯೋ ಮೂಲಕ ಎಲ್ಲರ ಕಿವಿಗೂ ಕೂಡ ತಲುಪುತ್ತೆ. ಈಗ ನಾನ್ ಮಾಡ್ತಾ ಇರೋದು ಅದೇ, ಆಡಿಯೋ ಮಾಡ್ತೀನಿ. ಬಹುತೇಕ ಜನರು ವಿಡಿಯೋ ಮಾಡಿ ಅಂತ ಇದೆ ನೋಡಿ. ವಿಡಿಯೋ ಮಾಡಬಹುದು, ಅದು ಮುಖ್ಯ ಅಲ್ಲ. ಬಟ್ ನಾವು ಏನು ಮಾಹಿತಿ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ನಮ್ಮನ್ನು ನೀವು ನೋಡ್ಬೇಕು ಅಂತ ಏನಿಲ್ಲ, ಆದ್ರೆ ನಮ್ಮ ಧ್ವನಿಯಲ್ಲಿ ನಾವು ನಿಮಗೆ ತಲುಪ್ತಾ ಇರ್ತೀವಿ. ಸೊ ಹಾಗೆ ನಾವು ಆಡಿಯೋ ಡಿವೈಸ್ ಗಳ ಮೂಲಕ ನಾವು ತರಗತಿಗಳನ್ನ ರೆಕಾರ್ಡ್ ಮಾಡ್ತೀವಿ. ಅಂದ್ರೆ ವಿಶೇಷ ಚೇತನರು ರೆಕಾರ್ಡ್ ಮಾಡ್ತಾರೆ. ಅದನ್ನ ರೆಕಾರ್ಡ್ ಮಾಡಿ ಪಾಯಿಂಟ್ಸ್ ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರು ಅಷ್ಟೇ, ಡಿಗ್ರಿಯಿಂದ PG ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಅದನ್ನೇ ಮಾಡೋದು. ಫಸ್ಟ್ ರೆಕಾರ್ಡ್ ಮಾಡ್ತಾರೆ ಕ್ಲಾಸ್ ಅನ್ನ, ಅದನ್ನ ಕೇಳಿಸ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ತಾರೆ ಬ್ರೈಲ್ ಲಿಪಿಯಲ್ಲಿ. ಸೊ ಇದೇ ಪ್ರಕಾರವಾಗಿ ಆಡಿಯೋ ಅಂತಕ್ಕಂಥದ್ದೇನಿದೆ, ಇದು ಕಿವಿಯಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದು. ಅಂದ್ರೆ ಕಿವಿ ಇಲ್ಲಿ ಬಹಳ ಮುಖ್ಯ. ಕಿವಿ ಚೆನ್ನಾಗಿ ಕೇಳಿಸ್ತಾ ಇರ್ಬೇಕು, ಅಂತವರಿಗೆ ಇದು ಪ್ರಯೋಜನಕಾರಿ. ಎರಡನೇದು ದೃಕ್ ಉಪಕರಣಗಳು, ವಿಜುವಲ್ ಏಡ್ಸ್, ಅಂದ್ರೆ ಕಣ್ಣಿನಿಂದ ನೋಡ್ತಕ್ಕಂತಹ ಉಪಕರಣ. ಈಗ ಪ್ರೊಜೆಕ್ಟರ್ ಅದು ಮಾಹಿತಿಯನ್ನ ತೋರಿಸುತ್ತೆ. ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್ ಇವೆಲ್ಲ ಆಡಿಯೋ ಮೂಲಕನೂ ಮಾಹಿತಿ ಕೊಡುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಆ ಮಾಹಿತಿ ಏನಿದೆ ಅಂತ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಕಣ್ಣು ಕಾಣಿಸೋರು ಅದನ್ನ ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ತಾರೆ, ಮತ್ತೆ ಬರ್ಕೊಳ್ತಾರೆ, ಮತ್ತೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ಕೆಲವರು ಫೋಟೋ ತಗೋತಾರೆ. ಸೊ ಆತರ ವಿಶೇಷವಾಗಿ ಅವರು ಬಳಸ್ಕೊಳ್ತಕ್ಕಂಥ ಸಂದರ್ಭವನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ದೃಕ್ ಶ್ರವಣ ಉಪಕರಣಗಳು ಅಂದ್ರೆ ಇಲ್ಲಿ ಆಡಿಯೋನು ಇರುತ್ತೆ, ವಿಡಿಯೋನು ಇರುತ್ತೆ. ಸೊ ಈ ಮೂಲಕ ಒಂದು ಕಥೆ ಇದೆ ಅಂತ ಇಟ್ಕೊಳ್ಳೋಣ, ಒಂದು ನಾಟಕ. ಆ ನಾಟಕನ ನಾವು ಆಡಿಯೋ ಮೂಲಕನೂ ಕೇಳಿಸಬಹುದು, ಹಾಗೆ ವಿಡಿಯೋ ಮೂಲಕನೂ ನೋಡ್ಬೋದು. ಆ ನಾಟಕದಲ್ಲಿ ಹೇಗೆ ಅಭಿನಯ ಮಾಡ್ತಾರೆ, ಅವರ ಹಾವಭಾವಗಳೇನು, ಇವೆಲ್ಲವನ್ನ ಪ್ರಮುಖವಾಗಿ ಇಲ್ಲಿ ನೋಡ್ಬೋದು. ಈಗ ಶ್ರವಣ ಉಪಕರಣಗಳು ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ ಕಿವಿಯಿಂದ ಕೇಳಲು ಸಾಧ್ಯವಾಗುವ ಉಪಕರಣಗಳನ್ನು ಶ್ರವಣ ಉಪಕರಣಗಳು ಅಥವಾ ಆಡಿಯೋ ಏಡ್ಸ್ ಅಂತ. ಆಡಿಯೋ ಏಡ್ಸ್ ಅಂದ್ರೆ ಇದು ಕೇವಲ ಆಡಿಯೋ ಆಗಿರುತ್ತೆ, ಅದು ಕಿವಿಗಳಿಂದ ಮಾತ್ರ ಕೇಳಲು ಸಾಧ್ಯ. ಇದಕ್ಕೆ ಉದಾಹರಣೆಯನ್ನ ನೋಡೋದಾದ್ರೆ ಪ್ರಮುಖವಾಗಿ ರೇಡಿಯೋ, ಧ್ವನಿ ಸುರುಳಿಗಳು ಮತ್ತು ಗ್ರಾಮೋಫೋನ್
ಮುಂತಾದವು. ನೋಡಿ, ಇಲ್ಲಿ ರೇಡಿಯೋ ನಮಗೆ ಕಾಣಿಸೋದಿಲ್ಲ, ಅಲ್ಲಿ ಆಂಟೆನಾ ಮೂಲಕ ಮಾಹಿತಿ ರವಾನೆ ಆಗ್ತಾನೆ ಇರುತ್ತೆ. ಸೊ ಹೀಗೆ ಒಂದು ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ನಿರಂತರವಾಗಿ ನಮ್ಮಂತಹ ಅಂದ್ರೆ ವಿಶೇಷ ಚೇತನರಿಗೆ ಬಹಳ ಪ್ರಯೋಜನಕಾರಿ. ಇನ್ನು ವಿಜುವಲಿ ಅಂದ್ರೆ ಕಾಣಿಸೋರು ಕೂಡ ಇದನ್ನ ಬಳಸ್ಕೋಬಹುದು. ಯಾಕಂದ್ರೆ ನಾವು ಕೇಳಿದ್ದು ಯಾವಾಗಲೂ ನೆನಪಲ್ಲಿ ಉಟ್ಕೊಳ್ಳುತ್ತೆ. ಈ ಸೀಕ್ರೆಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಎರಡನೇದು ದೃಕ್ ಉಪಕರಣಗಳು. ಇದನ್ನ ಪ್ರಮುಖವಾಗಿ ಕೇವಲ ಕಣ್ಣುಗಳಿಂದ ನೋಡಿ ಅನುಭವ ಪಡೆಯುವ ಉಪಕರಣಗಳನ್ನ ದೃಕ್ ಉಪಕರಣಗಳು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಕೇವಲ ಕಾಣಿಸುತ್ತೆ ಅಷ್ಟೇ, ಆಡಿಯೋ ಇರಲ್ಲ, ಏನು ಇರಲ್ಲ, ಕೇವಲ ಕಾಣಿಸುತ್ತೆ. ಇನ್ನು ಈ ದೃಕ್ ಉಪಕರಣಗಳು ಏನಿದೆ, ಇದು ಕಣ್ ಕಾಣಿಸೋರಿಗೆ ಬಹಳ ಪ್ರಯೋಜನಕಾರಿ. ಯಾಕಂದ್ರೆ ಅವರು ಆ ದೃಶ್ಯವನ್ನ ನೋಡಿ ಅದನ್ನ ನೆನ್ಪಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಪ್ರಮುಖವಾಗಿ ಮಾಡ್ತಾರೆ. ಇದು 1000 ಅಕ್ಷರಗಳನ್ನ ಒಂದೇ ಚಿತ್ರದಲ್ಲಿ ತೋರಿಸುತ್ತದೆ. ಕಪ್ಪು ಹಲಗೆ ಇರಬಹುದು, ಅಥವಾ ಚಾರ್ಟ್ಗಳಿರ್ಬೋದು, ಚಿತ್ರಗಳಿರ್ಬೋದು. ಈಗ ಎಷ್ಟೋ ಜನ ಅಕ್ಷರ ಬರೆದಿರ್ತಾರೆ, ಅವ್ರಿಗೆ ಚಾರ್ಟ್ಗಳನ್ನ ತೋರಿಸಿ ಅರ್ಥ ಮಾಡಿಸ್ಬೇಕಾಗುತ್ತೆ. ಇನ್ನು ಬಾಲ್ಯದಲ್ಲಿ ಎಲ್ಲರೂ ಕೂಡ ಏಕತಮ ಅಕ್ಷರನ ಕಲಿಯಲ್ಲ. ಆ ಕಲಿತಕ್ಕಂಥ ಸಂದರ್ಭದಲ್ಲಿ ಚಿತ್ರಗಳ ಮೂಲಕ ಇಂತಹ ವಸ್ತು, ಇಂತಹ ವಸ್ತು ಅಂತ ಪ್ರತಿಯೊಂದು ವಸ್ತುಗಳ ಬಗ್ಗೆನೂ ಕೂಡ ವಿವರಣೆಯನ್ನ ನೀಡ್ತಾರೆ. ಇನ್ನು ಪ್ರೇಕ್ಷಣೀಯ ಸ್ಥಳಗಳಲ್ಲಿಯೂ ಕೂಡ ಇಂತಹ ಚಿತ್ರಪಟಗಳನ್ನ ಹಾಕಿರ್ತಾರೆ. ಹಾಗೆ ಅದನ್ನ ನೋಡ್ತಾ ಒಂದಿಷ್ಟು ಜನ ಖುಷಿ ಪಡ್ತಕ್ಕಂತಹ ಸಂದರ್ಭ ಕೂಡ ಇರುತ್ತೆ. ಇನ್ನು ಮೂರನೇದು ದೃಕ್ ಮತ್ತು ಶ್ರವಣ ಉಪಕರಣಗಳು. ಏಕಕಾಲಕ್ಕೆ ಕಣ್ಣು ಮತ್ತು ಕಿವಿಯಿಂದ ಕೇಳಿ ಅನುಭವ ಪಡುವ, ಅಂದ್ರೆ ಕಣ್ಣುಗಳ ಮೂಲಕ ನೋಡಿ ಕಿವಿಗಳ ಮೂಲಕ ಕೇಳಿ ಅನುಭವ ಪಡೆಯುವ ಉಪಕರಣಗಳನ್ನ ದೃಕ್ ಮತ್ತು ಶ್ರವಣ ಉಪಕರಣಗಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏಕಕಾಲಕ್ಕೆ ಒಮ್ಮೆಲೆ ನೀವು ಕೇಳಿಸ್ಕೋಬಹುದು, ಹಾಗೆ ಕಣ್ಣನ್ನು ಕೂಡ ನೋಡಬಹುದು. ಇದಕ್ಕೆ ಉದಾಹರಣೆ ದೂರದರ್ಶನ, ಚಲನಚಿತ್ರ, ಗಣಕಯಂತ್ರ ಮುಂತಾದವುಗಳು. ನೋಡಿ, ಈ ಗಣಕಯಂತ್ರದಲ್ಲಿಯೂ ಕೂಡ ನಾವು ನೋಡ್ಬೋದು, ಕೇಳ್ಬೋದು. ದೂರದರ್ಶನದಲ್ಲೂ ಅಷ್ಟೇ ನೋಡ್ಬೋದು, ಕೇಳ್ಬೋದು. ಇನ್ನು ಯಾವ್ದಾದ್ರು ಚಲನಚಿತ್ರ ನೋಡೋದಕ್ಕೆ ಹೋದ್ರೆ ಅಲ್ಲೂ ಅಷ್ಟೇ ನೋಡ್ಬೋದು, ಕೇಳ್ಬೋದು. ಡೈಲಾಗ್ಗಳನ್ನ ಕೇಳ್ಬೋದು, ದೃಶ್ಯಗಳನ್ನ ನೋಡ್ಬೋದು. ದೃಕ್ ಮತ್ತು ಶ್ರವಣ ಮಾಧ್ಯಮಗಳನ್ನ ಪ್ರಮುಖವಾಗಿ ಇಲ್ಲಿ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಪ್ರೇಕ್ಷಿತ ಮಾಧ್ಯಮಗಳು, ಅಪ್ರೇಕ್ಷಿತ ಮಾಧ್ಯಮಗಳು. ಅಂದ್ರೆ ವಿದ್ಯುತ್ ಚಾಲಿತ ಮಾಧ್ಯಮಗಳು, ಪ್ರಕ್ಷೇಪಿತ ಮಾಧ್ಯಮಗಳು. ಮೊದಲನೇದು, ಇವುಗಳನ್ನ ಪ್ರಮುಖವಾಗಿ ಪ್ರತಿಬಿಂಬಿತ ಮಾಧ್ಯಮಗಳು ಅಂತ ಹೇಳ್ತಾರೆ. ಅಂದ್ರೆ ಇವುಗಳನ್ನು ಪ್ರಾಜೆಕ್ಟರ್. ನಾವು ಏನು ಮಾಹಿತಿಯನ್ನ ಇನ್ಪುಟ್ ಮಾಡ್ತೀವಿ ಲ್ಯಾಪ್ಟಾಪ್ ನಲ್ಲಿ, ಕಂಪ್ಯೂಟರ್ ಅಲ್ಲಿ, ಅದು ಪ್ರಾಜೆಕ್ಟ್ ನಲ್ಲಿ ಬರಬೇಕು ಅಂದ್ರೆ ಆ ಕಿರಣಗಳು ಸೂಸ್ತಾ ಇರಬೇಕು. ಆ ಕಿರಣಗಳು ಸರಿಯಾಗಿ ಆ ಪ್ರಾಜೆಕ್ಟರ್ ಮೇಲೆ ಬೀಳೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಈಗ ಇದು ವಿದ್ಯುತ್ ಚಾಲಿತ, ವಿದ್ಯುತ್ತನ್ನು ಬಳಸಿಕೊಂಡು ಈ ರೀತಿ ಕೆಲಸ ಮಾಡುತ್ತೆ. ಇನ್ನು ಎರಡನೇದು ಅಪ್ರಸದೇಶಿತ ಮಾಧ್ಯಮಗಳು. ಅಪ್ರದೇಶಿತ ಮಾಧ್ಯಮಗಳು ಅಂದ್ರೆ ಇದಕ್ಕೆ ಪ್ರಮುಖವಾಗಿ ಕರೆಂಟ್ ಈ ತರದೇನು ಬೇಕಾಗಿರಲ್ಲ. ಅದು ನಕ್ಷೆಗಳು, ರೇಖೆಗಳು, ಚಿತ್ರಗಳು, ಇವುಗಳನ್ನ ಪ್ರಮುಖವಾಗಿ ಈ ಹೆಸರಿನಿಂದ ಗುರುತಿಸಲಾಗುತ್ತದೆ. ಅಪ್ರಕ್ಷೇಪಿತ ಉಪಕರಣ ಅಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ ಸ್ನೇಹಿತರೆ. ಇವಿಷ್ಟು ಬೋಧನಾ ಸಾಮರ್ಥ್ಯದಲ್ಲಿ ಪ್ರಮುಖವಾಗಿ ಈ 3 ವಿಷಯವನ್ನ ನೀವು ಗಮನದಲ್ಲಿಟ್ಕೋಬೇಕು. ಇನ್ನು ನಂತರದ ತರಗತಿಯಲ್ಲಿ ಪ್ರಮುಖ ಉಪಕರಣಗಳು ಯಾವ್ಯಾವು, ಅವುಗಳ ವಿಶೇಷತೆ ಏನು ಅನ್ನೋದನ್ನ ನಾವು ತಿಳಿಯೋಣ. ಇವತ್ತು ಪ್ರಮುಖವಾಗಿ ಬೋಧನಾ ಉಪಕರಣಗಳ ಲಕ್ಷಣಗಳು ಮತ್ತೆ ಕೆಲವೊಂದಷ್ಟು ಉಪಕರಣಗಳ ಬಗ್ಗೆ, ಹಾಗೆ ಶ್ರವಣ ಉಪಕರಣಗಳು ಮತ್ತು ನೋಡುವುದರ ಮೂಲಕ ಅನುಭವಿಸತಕ್ಕಂತಹ ಉಪಕರಣಗಳು, ಹೀಗೆ ಸಾಕಷ್ಟು ವಿಷಯವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಸ್ನೇಹಿತರೆ, ಈ ಒಂದು ಪ್ರಯತ್ನ ನಿಮ್ಗೆ ಏನು ಅನಿಸ್ತು? ಮಧ್ಯೆ ಸ್ವಲ್ಪ ತೊಂದಲಾಗಿದೆ, ಅದಕ್ಕೆ ಕ್ಷಮೆ ಯಾಚಿಸ್ತೀನಿ. ಹೊಸ ಪದಗಳನ್ನ ಕಲಿತಾ ನಾವು ಕೂಡ ಒಂದಿಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ
ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್.